ಈ ಪ್ರಪಂಚ ಶಾಂತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಬದುಕಬೇಕಾದ್ರೆ ಈ ಪ್ರಪಂಚಕ್ಕೆ ಭಾರತ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆ ಏನು ಅಂದರೆ ಇಂಥ ಕಲ್ಚರ್. ಈ ವ್ಯವಧಾನದಿಂದನೇ ಇಡೀ ಪ್ರಪಂಚದಲ್ಲಿ ಭಾರತ ಬಹಳ ವಿಭಿನ್ನವಾದಂಥ ರಾಷ್ಟ್ರ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿ ಇಂಥ ಯುಗ ಪುರುಷರು, ಮಹಾಪುರುಷರು ಕಾಲಕ್ಕೆ ತಮ್ಮದೇ ಆದಂಥ ಅನನ್ಯ ಕೊಡುಗೆಗಳನ್ನು ನೀಡಿ ಜನಮಾನಸ್ಸಿನಲ್ಲಿ ಶಾಶ್ವತವಾಗಿ ಶಾಂತಿಯನ್ನು, ಪ್ರೀತಿಯನ್ನು, ಸಹನೆಯನ್ನು, ತಾಳ್ಮೆಯನ್ನು, ಆದರ್ಶವನ್ನು ಮೀರಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ನಂತರ ಈ ದೇಶದ ಸ್ವಾಭಿಮಾನದ ಚಿಲುಮೆಯನ್ನು ಉಕ್ಕಿಸ್ತಕ್ಕಂಥ ಅನೇಕ ಪುರುಷರನ್ನ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ, ನಮಿಸ್ಕೋಬೇಕಾಗ್ತದೆ. ಆ ಸಾಲಿಗೆ ಇವತ್ತು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈರೂಡಿಸಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರಶಸ್ತಿಗಳು ಅವರ ಪಾದಗಳಿಗೆ ಬಂದರೂ ಸಹಿತ ಅದನ್ನು ಸೂಕ್ಷ್ಮವಾಗಿ, ನಯವಾಗಿ ತಿರಸ್ಕರಿಸಿ ಈ ಪ್ರಪಂಚ ಶ್ರೇಷ್ಠದ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಯಾವುದು ಅಂದರೆ ನಿಸರ್ಗದಲ್ಲಿ ಅವರು ಬೆರೆತು ಹೋಗಿದ್ದಾರೆ. ಅವರ ಕೊನೆಯ ಅವರೇನೊಂದು ವಿಷಯ ಈ ಭಾಗದಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ನಾಡಿನಲ್ಲಿ ಬಿಟ್ಟು ಹೋಗಿದ್ದಾರೆ, ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದೀವಿ ಅಂದರೆ ನಾವೆಲ್ಲ ಒಂದು ದಿವಸ ಕಾಲಾಗ್ತೀವಿ. ಆದರೆ ಯಾವ ರೀತಿ ಆಗಬೇಕು, ಯಾವ ರೀತಿ ನಮ್ಮ ಬದುಕಿರಬೇಕು ಅನ್ನೋದನ್ನು ನಿಸರ್ಗದ ಜೊತೆಗೆ ಬೆರೆತು ಈ ಭಾಗದಲ್ಲಿ ಬಗ್ಗಿದ್ದಾರೆ. ಅವರು ನಾವು ಎಲ್ಲಿ ಕಾಣ್ತೀವಿ ಅಲ್ಲೆಲ್ಲ ಕಡೆ ಅದಾರೆ. ಈಗ ಅಂಥ ಮಹಾಸ್ವಾಮಿಗಳನ್ನು ಸ್ಮರಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ. ನಾಳೆ 2ನೇ ತಾರೀಕಿನ ದಿವಸ ನನ್ನ ಪ್ರದೇಶದ ಜನರಲ್ಲಿ ನಂದೊಂದು ಮನವಿ, ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿನ ಆಶ್ರಮದ ಅವತ್ತಿನ ದಿವಸ ತಾವು ಆಶ್ರಮಕ್ಕೆ ಭೇಟಿಯನ್ನು ನೀಡಿ ಅವರ ವಿಶೇಷವಾದಂಥ ಬದುಕನ್ನು ಸ್ಮರಣೆ ಮಾಡಿ ಅವ್ರನ್ನ ನಮಿಸ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ. ಕಳೆದ 2-3 ದಿನಗಳಿಂದ ಬಿಜಾಪುರದಲ್ಲಿ 29ಕ್ಕೆ ಸುತ್ತೂರಿನ ಮಹಾಸ್ವಾಮಿಗಳು ಒಳಗೊಂಡು 30, 31, 1 ಮತ್ತು 2ನೇ ತಾರೀಕಿಗೆ ಈ 5 ದಿನಗಳ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾವು 31ನೇ ತಾರೀಕಿಗಿದ್ದೀವಿ. ಈ ಮುಂದಿನ 3 ದಿವಸ ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಆ ಕಾರ್ಯಗಳಲ್ಲಿ ಭಾಗವಹಿಸಿ ಅವರ ವಿಶೇಷವಾದಂಥ ಆ ವಿಚಾರಗಳನ್ನು, ಅವರ ಆದರ್ಶಗಳನ್ನು ನಾವೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾನು ಹೆಚ್ಚಿಗೆ ಏನು ಮಾತನಾಡಿದೆ, ಭಾಳ ಸೂಕ್ಷ್ಮವಾಗಿ ಅಮೃತಾನಂದ ಮಹಾಸ್ವಾಮಿಗಳು ನಿನ್ನೆ ಅಲ್ಲಿ ಕೂತು ಕೇಳಿದೆ. ನಾನು ಅವರ ಸರಳತೆ, ಬದುಕಿನ ಸ್ವರೂಪ ಯಾವ ರೀತಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಕೊಟ್ಟು ಹೋಗಿದ್ರು, ಅದನ್ನು ಸ್ವಲ್ಪ ಆ ದಾರಿಯಲ್ಲಿ ಸಾಗ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅವರು ಆದರೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದ ಗರಡಿಯಲ್ಲಿ ಯಾರ್ಯಾರು ತಯಾರಾಗಿದ್ದಾರೆ, ಅದು ಅಮೃತಾನಂದ ಮಹಾಸ್ವಾಮಿಗಳಾಗಿರ್ಬೋದು, ಹರ್ಷಾನಂದ ಮಹಾಸ್ವಾಮಿಗಳಾಗಿರ್ಬೋದು, ಆತ್ಮಾನಂದ ಮಹಾಸ್ವಾಮಿಗಳಾಗಿರ್ಬೋದು, ಇನ್ನೂ ಅನೇಕರು ಇವತ್ತು ಆ ಗರಡಿಯಲ್ಲಿ ಆ ಒಂದು ವಿಷಯಗಳನ್ನು, ಆ ವಿಚಾರಧಾರೆಗಳನ್ನು ಇವತ್ತು ಇವರೆಲ್ಲ ಅವರ ಸ್ವರೂಪದಲ್ಲಿ ನಮಗೆ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕಾಗಿ ಅವರು ಈ ಭಾಗಕ್ಕೆ ಬಂದು ಇಲ್ಲಿ ಚಡ್ಚಾಣದಲ್ಲಿ ಕಳೆದ ವರ್ಷ ಮಾಡಿದರು, ಅದಕ್ಕಿಂತ ಮೊದಲು ಕಾತ್ರಾಳದಲ್ಲಿ, ಹಾಗೆ ಇನ್ನೊಂದು ಅವರು ಒಳ್ಳೆ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅಂದರೆ ಯುವ ಜನಾಂಗಕ್ಕೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಏನೋ ಚಿಂತನೆ ಇದೆ. ನಾನು ಅದನ್ನು ಶ್ಲಾಘಿಸ್ತೀನಿ, ಸ್ವಾಗತಿಸ್ತೀನಿ. ಬಹುತೇಕ ಗಾಂಧೀಜಿಯ ತತ್ವಾದರ್ಶಗಳನ್ನು ಈ ನಾಡಿನಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಚಿಂತನೆ ಮಾಡಿದವರು ತರಳುಬಾಳಿನ ಮಹಾಸ್ವಾಮಿಗಳು. ಆ ದಾರಿಯಲ್ಲಿ ಇವರು ಇವತ್ತು ಸಾಗ್ತಾ ಇದ್ದಾರೆ. ನಾನು ಅದಕ್ಕಾಗಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ನಾಡಿಗೆ ಸಿದ್ಧಗಂಗೆ, ಸುತ್ತೂರು, ಗದಗ, ಡಂಬಾಳ್ ಅನೇಕ ಮಠಮಾನ್ಯಗಳು ಏನು ನಮಗೆ ಸಹಾಯ ಮಾಡಿವೆ, ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ನೀಡಿವೆ, ಆದರ್ಶವನ್ನು ನೀಡಿವೆ. ಇಂಥ ಎಲ್ಲ ಮಠಮಾನ್ಯಗಳ ಮಹಾಪೂಜ್ಯರನ್ನು, ಯುಗ ಪುರುಷರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಈ ಶಾಂತೇಶ್ವರನ ನಗರದಲ್ಲಿ ಈ ಭಾಗದ ನಮ್ಮೆಲ್ಲರಿಗೂ ಸಹಿತ ಆಧ್ಯಾತ್ಮಿಕದ ಬದುಕಿಗೆ, ಸ್ವರೂಪಿಗೆ ಆದರ್ಶ ನೀಡಿದ್ದಾರೆ. ನಾನೆಲ್ಲಕ್ಕಿಂತ ವಿಶೇಷವಾಗಿ ನನ್ನ ಭಾಗದ ಜನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಈ ಚಳಿ ಬಹುತೇಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಳಿಯನ್ನು ಇವತ್ತು ನಮ್ಮ ಉತ್ತರ ಕರ್ನಾಟಕ, ಅದರಲ್ಲಿ ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟ್, ಬೆಳಗಾವಿ, ನಾನು ಬೆಳಗಾವಿ ಸೆಷನ್ದಾಗ ಇದ್ದಾಗ ಗಮನಿಸ್ತಾ ಇದ್ದೆ. 7 ಡಿಗ್ರಿ 6 ಡಿಗ್ರಿ ಒಳಗೂ ಸಹಿತ ಆ ಚಳಿಯನ್ನು
ಲೆಕ್ಕಿಸದೆ ನೀವೇನು ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಆ ವಿಶೇಷವಾದಂಥ ಮಮತೆಯನ್ನು ಆ ವಿಚಾರವನ್ನು ಇಟ್ಟುಕೊಂಡು ಭಾಗವಹಿಸಿದ್ರಿ, ನಿಮಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಅದಕ್ಕಾಗಿ ಈ ಭಾಗ ಸದಾ ನಾನು ಹೃದಯವಂತರ ಭಾಗ ಅಂತ ಕರೆದಿದ್ದೀನಿ. ಹಾಗೆ ಆಧ್ಯಾತ್ಮಿಕದ ಚಿಲುಮೆ ನಮಗೆ ಏನು ಸ್ವರೂಪವನ್ನು ನೀಡ್ತದೆ ಅಂದರೆ ನಮ್ಮ ಆದರ್ಶ ಬದುಕಿಗೆ ಅಡಿಪಾಯವನ್ನು ನೀಡ್ತದೆ. ಅದಕ್ಕಾಗಿ ಆದರ್ಶಗಳನ್ನು ನುಡಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿದಿರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿರ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ನನ್ನ ಸಾರ್ವಜನಿಕ ಬದುಕಿನಲ್ಲಿ 38-40 ವರ್ಷಗಳಿಂದ ಗಮನಿಸಿದ್ದೀನಿ, ಯಾರ್ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಚಿಂತನೆಗಳನ್ನು ಬಿತ್ತತಕ್ಕಂಥ ಪ್ರಯತ್ನಕ್ಕೆ ಯಾರು ಯುವ ಜನಾಂಗ ಅದಕ್ಕೆ ಸ್ಫೂರ್ತಿ ನೀಡಿರ್ತಕ್ಕಂಥ ಹಿರಿಯರಿಗೆ ನಾನು ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಈ ಭಾಗದಲ್ಲಿ ನಡೀಲಿ. ನಾವೆಲ್ಲ ಪ್ರೀತಿ, ವಿಶ್ವಾಸ, ಸಹಬಾಳ್ವೆಯಿಂದ ಬದುಕ್ತಕ್ಕಂಥ ವಾತಾವರಣ ಈ ಕಾರ್ಯಕ್ರಮಗಳು ಪ್ರೇರಣೆಯಾಗಿ ಇರ್ತವೆ ಅಂತಕ್ಕಂಥ ಮಾತನ್ನು ಹೇಳಿ, ಚಳಿ ಒಳಗೆ ತಾವೆಲ್ಲ ಈ ದಿವಸ ಇಷ್ಟು ಪ್ರಮಾಣದಲ್ಲಿ ಕೂಡಿದ್ದೀರಿ. ಬರೀ ಇಷ್ಟೇ ಅಲ್ಲ, ಈಗ ಹೊಸ ಆವಿಷ್ಕಾರಗಳದ, ಪ್ರಪಂಚ ಟೆಕ್ನಾಲಜಿ ಭಾಳ ಮುಂದೋಗ್ಯದ. ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಗಮನಿಸ್ತಾ ಇರ್ತಾರೆ. ಇಲ್ಲಿ ಎಷ್ಟು ಬಂದಿರಿ, ಇದರ 10-20 ಜನ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಗಮನಿಸಿದ್ದಾರೆ. ಯಾರಿಗೆ ಚಳಿಯಲ್ಲಿ ಬರಲಿಕ್ಕೆ ಅವಕಾಶ ಇರಲಿಲ್ಲ ಅವರು ಸಹಿತ ನಿಮ್ಮ ಕಾರ್ಯಕ್ರಮಗಳನ್ನು ಗಮನಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಟ್ಟಾರೆ ಅವ್ರನ್ನ, ನಿಮ್ಮನ್ನು ಮತ್ತು ಈ ಕಾರ್ಯಕ್ರಮ ಸಂಸ್ಥಿದವ್ರನ್ನ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳಿಗೆ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.